ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪ್ರಿಯ ವೀಕ್ಷಕರೇ, ಪೊಲೀಸ್ ಬೇಟೆ ಡಿಜಿಟಲ್ ವಾಹಿನಿಗೆ ಸ್ವಾಗತ. ಇವತ್ತು ರವಿ ಬೆಳಗೆರೆಯವರ ಸಂಚಿಕೆಯನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ತುಂಬ ಜನ ನೋಡಿದಿರಿ, ಲೈಕ್ ಮಾಡಿದಿರಿ, ಶೇರ್ ಮಾಡಿದಿರಿ, ಬಹಳ ಖುಷಿ ಆಯಿತು. ಈಗ ಅವರ ರವಿ ಬೆಳಗೆರೆಯವರ ಸಂಸ್ಥೆಗೆ ನಾನೊಬ್ಬ ಕೆಲಸಗಾರನಾಗಿ ಸೇರಿಕೊಳ್ತೀನಿ. ಅಲ್ಲಿಂದ ನಾನು ವಿಷಯಗಳನ್ನು ಹೇಳ್ತೀನಿ. ಕೆಲಸಕ್ಕೆ ಸೇರಿಕೊಳ್ತೀನಿ. ಅವ್ರು ಹೇಳ್ತಾರೆ, ರವಿ ಬೆಳಗೆರೆ ಸರ್ ಆಫೀಸಲ್ಲೇ ಇರಬೇಕು ಅಂತ. ನನಗೆ ಒಂದು ಕಡೆ ಕೂತ್ಕೊಂಡು ಅಭ್ಯಾಸ ಇರಲಿಲ್ಲ. ಆವಾಗ ತುಂಬ ಓಡಾಡಿದವನು, ಒಂದು ಕಡೆ ಇದ್ದವನಲ್ಲ. ಇವರು ನನಗೆ ಆಫೀಸಲ್ಲೇ ಕೆಲಸ ಮಾಡಿ ನೀನು ಅಂತ ಹೇಳ್ತಾರೆ. ಹೊರಗಡೆ ಹೋಗಂಗಿಲ್ಲ ಎಲ್ಲೂ. ಸೊ ಒಂದು 2 ದಿವಸ ಮಾಡ್ತೀನಿ. ಆಫೀಸ್ ಒಳ್ಳೆ ವಾತಾವರಣ ಚೆನ್ನಾಗಿರುತ್ತೆ. ಎಲ್ಲರೂ ನಗ್ನಗ್ತಾ ಓಡಾಡ್ತಾ ಕೆಲಸ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಚೇಷ್ಟೆ ಮಾಡಿಕೊಂಡು ಸಖತ್ತಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ನನಗೆ ಆಫೀಸ್ ಇದೇ ಥರ ಖುಷಿಯಾಗಿದ್ದರೆ ಹೆಂಗೋ ಸಮಯ ಕಳಿಬೋದಪ್ಪ ಇಲ್ಲ ಅಂತ ಒಂದು ಮನವರಿಕೆ ಆಗಿ ನಾನು ಅಂದ್ಕೊಳ್ತೀನಿ. ಆದರೂ ಅದು ಯಾಕೋ ನನಗೆ ಕೂತ್ಕೊಂಡು ಕೆಲಸ ಮಾಡಿ ರೂಢಿ ಇರಲಿಲ್ಲ. ಆದರೂ ಹೆಂಗೋ ಇದ್ದೆ. ಆದರೆ ಗುರುವಾರ ಸೈಲೆಂಟ್ ಆಗುತ್ತೆ, ಒಂಥರ ಡೀಸೆಂಟ್ ಇರುತ್ತೆ. ಯಾಕಂದ್ರೆ ಅವರು ಪತ್ರಿಕೆ ಸ್ಟಾರ್ಟ್ ಮಾಡಿಬಿಟ್ರೆ ಆಫೀಸಲ್ಲಿ ಯಾರೂ ತಮಾಷೆ ಚೇಷ್ಟೆ ಮಾಡೋಂಗಿಲ್ಲ. ಎಲ್ಲ ಸೀರಿಯಸ್ ವರ್ಕಲ್ಲಿರ್ತಾರೆ. ಅವರು ಬರೆಯೋಕ್ಕೆ ಸೀರಿಯಸ್ ಆಗಿ ಕೂತ್ಕೊಂಡ್ರು ಅಂತಂದರೆ ಮುಗಿದೋಯ್ತು. ಅಕಸ್ಮಾತ್ ಬರವಣಿಗೆನೇ ಇಲ್ಲ ಅಂದರೆ ಅವರು ಕೂಡ ಪ್ರತಿಯೊಬ್ಬರ ಜೊತೆಗೆ ಬೆರೆತು ನಕ್ಕೊಂಡು ಏನೋ ತಮಾಷೆ ಮಾಡಿಕೊಂಡು, ರವಿ ಸರು ಕೂಡ ಅದೇ ರೀತಿ ಇರೋರು. ಆದರೆ ಪತ್ರಿಕೆ ವರ್ಕ್ ಸ್ಟಾರ್ಟ್ ಏನಾಗುತ್ತೆ, ಶುರು ಆಗುತ್ತಲ್ಲ ವೀಕ್ಲಿದು, ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ಬಿಡ್ತು. ಆಫೀಸ್ ನೋಡಿ ಕಿಲ ಅಂತ ನಕ್ಕೊಂಡಿದ್ದ ಎಲ್ಲರೂ ಒಂದೇ ಸಲ ಡೀಸೆಂಟ್ ಆಗಿಬಿಟ್ರು. ನಾನು ಇದು ಯಾಕಪ್ಪ ಹಿಂಗಾಗಿದೆಯಲ್ಲ ಅಂತ ನಾನು ಕೇಳಿದೆ ಒಂದಿಬ್ಬರಿಗೆ, ಯಾಕೆ ಆಫೀಸ್ ಇಷ್ಟು ಸೈಲೆಂಟ್ ಇದೆ? ಇಲ್ಲ, ಬಾಸ್ ಪತ್ರಿಕೆ ಶುರು ಮಾಡಿದ್ದಾರೆ, ಅದು ಮುಗಿಯೋವರೆಗೂ ಇಲ್ಲಿ ಹೀಗೆ ಇರುತ್ತೆ ಅಂತ ಹೇಳ್ಕೊಂಡ್ರು. ಇರ್ಬೋದು ಬಿಡು ಅಂತ ನಾನು ಸುಮ್ಮನಾದೆ. ಆದರೆ ಅದರ ನೆಕ್ಸ್ಟ್ ಡೇ ಒಂದು ಗಲಾಟೆ ಆಗುತ್ತೆ ಆಫೀಸಲ್ಲಿ. ಈ ವರದಿಗಳ ವಿಷಯಕ್ಕೆ, ರಿಪೋರ್ಟರ್ಗಳು ತಡ ಮಾಡೋ ವಿಷಯಕ್ಕೆ. ಅವತ್ತು ನಾನು ರವಿ ಬೆಳಗೆರೆ ಅವರ ನಿಜವಾದ ಸಿಟ್ಟನ್ನು, ಕೋಪವನ್ನು ಅವತ್ತು ನಾನು ನೋಡ್ತೀನಿ. ನನಗೂ ಕೂಡ ಕೈಕಾಲು ಅದ್ರ ಹೋಗ್ಬಿಡ್ತವೆ. ಇಲ್ಲಿರೋದು ಕಷ್ಟ ಆಗುತ್ತೆ ನನಗೆ ಅಂತ ಅಂದ್ಕೊಂಡು ಒಂದು ಕಡೆ ಸೈಲೆಂಟಾಗಿ ಕೂತ್ಕೋತೀನಿ. ಸೊ ಆ ರೀತಿಯ ಒಂದು ಕೋಪವನ್ನು ಫಸ್ಟ್ ಟೈಮ್, ಮೊದಲ ಬಾರಿಗೆ ನಾನು ಅವರ ಮುಖದಲ್ಲಿ ನೋಡ್ತೀನಿ. ಪತ್ರಿಕೆ ಮುಗಿಯೋವರೆಗೂ ಕೈಕಾಲುಗಳು ನಡುಗ್ತಾ ಇರುತ್ತೆ. ಅಂತಹ ವಾತಾವರಣ. ಅವರು ಕೆಲಸ ಅಂತ ಕೂತ್ಕೊಂಡ್ರೆ ಅಷ್ಟು ಸೀರಿಯಸ್. ಆಮೇಲೆ ಪತ್ರಿಕೆ ಮುಗಿಯುತ್ತೆ, ಮತ್ತೆ ನಾರ್ಮಲ್ ಆಗುತ್ತೆ. ನನಗೆ ಅಲ್ಲಿವರೆಗೂ ಒಂದು ವಾರ ಕಳೆದುಬಿಟ್ಟಿರುತ್ತೆ. ನನಗೆ ಈ ರವಿ ಬೆಳಗೆರೆ ಅವರ ಒಂದು ಬುದ್ಧಿವಂತಿಕೆ ಏನು ಗೊತ್ತಾ, ನನಗೆ ನಿಜವಾಗ್ಲೂ ಭಾಳ ಇಷ್ಟ ಆಗಿದೆ. ಯಾರೇ ಬರಲಿ, ಅವರು ಎಷ್ಟೇ ವಿಶ್ವಾಸ ನಂಬಿಕೆ ಇದ್ದು ಕರ್ಕೊಂಡಿದ್ದಾರೆ ಅಂದರೆ ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಂಬಲಿಕ್ಕೆ ಅವ್ರಿಗೆ ಸುಮಾರು ಐಡಿಯಾಗಳು ಯೂಸ್ ಮಾಡ್ತಿದ್ರು, ಟ್ರಿಕ್ಸ್ಗಳು ಯೂಸ್ ಮಾಡ್ತಾಯಿದ್ರು. ಅದು ನನಗೆ ಗೊತ್ತಿರಲಿಲ್ಲ. ಅವರು ನನ್ನ ಆಫೀಸಲ್ಲಿ ಇರೋ ಅಂತ ಹೇಳಿದ್ದು ಸುಮ್ಮನೆ ಕೂತ್ಕೋ ಅಥವಾ ಆಫೀಸಲ್ಲೇ ಕೆಲಸ ಮಾಡೋ ಅಂತ ಅಲ್ಲ. ನನಗದು ಆಮೇಲೆ ಗೊತ್ತಾಗುತ್ತೆ. ಅವರು ನನ್ನನ್ನು ಅಬ್ಸರ್ವೇಷನ್ದಲ್ಲಿ ಇಟ್ಟಿರ್ತಾರೆ. ಅಂದರೆ ನನ್ನ ನಡವಳಿಕೆ ಹೇಗಿರುತ್ತೆ, ನಾನು ಆಫೀಸಲ್ಲಿ ಎಲ್ಲರ ಜೊತೆಗೆ ಯಾವ ರೀತಿ ನಡ್ಕೋತೀನಿ, ಯಾವ ರೀತಿ ಮಾತಾಡ್ತೀನಿ, ಇದನ್ನು ತಿಳ್ಕೊಳ್ಳೋಕ್ಕೆ ನನ್ನನ್ನು ಅವರು ಆಫೀಸಲ್ಲಿ ಇಟ್ಟಿರ್ತಾರೆ. ನನ್ನ ಸಹನೆ ಅವರು ಚೆಕ್ ಮಾಡ್ತಾರೆ. ನಿಂತ್ಕೊಳ್ಲ್ವೋ ಅಥವಾ ಕೆಲಸ ಮಾಡ್ತಾನೋ ಮಾಡಲ್ವೋ, ಇದೆಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆದರೆ ಅದು ಯಾರ ಮೂಲಕ ಮಾಡ್ತಾ ಇರ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಆಮೇಲೆ ನನಗೆ ಗೊತ್ತಾಯಿತು, ಒಬ್ಬರನ್ನ ನಾನು ಹಿಂದೆ ಬಿಟ್ಬಿಟ್ಟಿರ್ತಾರೆ. ಅಂದರೆ ಈ ಅಪರೂಪಕ್ಕೆ ನಾನು ಅಪರಿಚಿತ ವ್ಯಕ್ತಿ ಸಡನ್ನಾಗಿ ಅವರ ಆಫೀಸ್ಗೆ ಹೋಗಿ ಆ ಟೈಮಲ್ಲಿ ರವಿ ಬೆಳಗೆರೆ ಅವರಿಗೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಹೆಸರು, ಆಮೇಲೆ ಸಿಕ್ಕಾಪಟ್ಟೆ ಥ್ರೆಟ್ಗಳು, ಅವರಿಗೆ ಜೀವ ಬೆದರಿಕೆಗಳು, ಸಾಕಷ್ಟು ಕೇಸ್ಗಳು ಅವ್ರ ಮೇಲೆ, ಮಾನನಷ್ಟ ಮೊಕದ್ದಮೆಗಳು. ಸೊ ಹೀಗೆಲ್ಲ ಇದ್ದಾಗ ಯಾರೂ ನಂಬಲಿಕ್ಕೆ ಬರೋದಿಲ್ಲ. ಯಾಕಂದರೆ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಅವರು ಇರ್ತಾಯಿದ್ರು. ಸೊ ನನ್ನನ್ನು ಅಬ್ಸರ್ವ್ ಮಾಡ್ತಾರೆ. ಒಂದು ವಾರ ಕಳೆಯುತ್ತೆ. ಆಮೇಲೆ ಬಾರೋ ಇಲ್ಲ ಅಂತ ಕರೀತಾರೆ. ಆರಾಮಾಗಿರ್ತಾರೆ, ಕೂಲಾಗಿರ್ತಾರೆ. ನೀನು ಏನು ಅಂದ್ಕೊಂಡು ಬೆಂಗಳೂರಿಗೆ ಬಂದೆ ಅಂತ ಕೇಳ್ತಾರೆ ನನಗೆ. ಏನಿಲ್ಲ ಸರ್, ನನಗೆ 2 ಆಸೆ. ಒಂದು, ಕೆಲಸ ಮಾಡಬೇಕು. ಫಸ್ಟ್ ನನಗೆ ಅದು ಬೇಡ, ನೀನು ಬೆಂಗಳೂರಿಗೆ ಯಾವ ಕೆಲಸ ಮಾಡಬೇಕು ಅಂದ್ಕೊಂಡು ಬಂದೆ ಅದನ್ನು ಹೇಳಿ ನನಗೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಇಲ್ಲ ಸರ್, ನಾನು ಚಿಕ್ಕ ವಯಸ್ಸಿಂದ ಸ್ವಲ್ಪ ನನಗೆ ಈ ಸಿನಿಮಾ ಬಗ್ಗೆ ಸಾಕಷ್ಟು ಹುಚ್ಚಿತ್ತು. ಆಮೇಲೆ ಬಹಳಷ್ಟು ಜನರ ಮಿಮಿಕ್ರಿಗಳನ್ನ ನಾನು ಮಾಡ್ಕೊಂಡು ಬಂದಿದ್ದೆ. ಸೊ ಅದನ್ನೆಲ್ಲ ನೋಡಿ ನಮ್ಮ ಮನೆಯವ್ರು ಇರ್ಬೋದು, ನನ್ನ ಸಂಬಂಧಿಕರು ಇರ್ಬೋದು, ಅಥವಾ ನನ್ನ ಸ್ನೇಹಿತರು, ನನ್ನ ಜೊತೆಗಿರೋ ಸ್ನೇಹಿತರೆಲ್ಲ ಇಷ್ಟೆಲ್ಲ ಚೆನ್ನಾಗಿ ನೀನು ಮಾತಾಡ್ತೀಯಾ, ಇಷ್ಟೆಲ್ಲ ಚೆನ್ನಾಗಿ ನೀನು ಮಿಮಿಕ್ರಿ ಮಾಡ್ತೀಯಾ, ನೀನು ಯಾಕೆ ಬೆಂಗಳೂರಿಗೆ ಹೋಗಿ ಸಿನಿಮಾಗಳಲ್ಲಿ ಟ್ರೈ ಮಾಡಬಾರ್ದು, ನೋಡು ಟ್ರೈ ಮಾಡು. ಸುಮಾರು ವರ್ಷಗಳಿಂದ ಹೇಳ್ತಾನೆ ಇದ್ದರು. ಆದರೆ ಕೊನೆಗೆ ನಾನೇನು ಹುಬ್ಳಿ ಬೇಡಪ್ಪ ಇನ್ನು ಇರೋದು ಅಂತ ಅನಿಸಿದಾಗ ನಾನು ಫಸ್ಟ್ ಅಂದ್ಕೊಂಡು ಬಂದಿದ್ದೆ, ಒಂದು ಸೀರಿಯಲಲ್ಲೋ ಅಥವಾ ಸಿನಿಮಾದಲ್ಲೋ ಒಂದು ನಟ ಆಗಬೇಕು
ನಟನೆ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಬಂದೆ. ನಾನು ಎಲ್ಲ ಬೆಂಗಳೂರಿಗೆ ಬಂದು ಅನೇಕ ಚಿತ್ರೀಕರಣ ನಡೆಯುವಂಥ ಸ್ಥಳಗಳಿಗೆ ಲೊಕೇಶನ್ಗೆ ಭೇಟಿ ಕೊಟ್ಟು ಪ್ರೊಡಕ್ಷನ್ ಮ್ಯಾನೇಜರ್ನ ಮೀಟ್ ಮಾಡಿಕೊಂಡು ನನ್ನ ಫೋಟೋ ಕೊಟ್ಟು ನನ್ನ ನಂಬರ್ ಕೊಟ್ಟು ನನಗೊಂದು ಚಾನ್ಸ್ ಕೊಡಿ ಅಂತ ಸುಮಾರು ಕಡೆ ಅಲಿದಿದ್ದು ಆಗಿತ್ತು. ಎಲ್ಲ ಕಡೆ ಅಲಿದು ಎಲ್ಲೂ ನನಗೆ ಅವಕಾಶ ಸಿಗಲಿಲ್ಲ. ಕಡೆಗೆ ಇನ್ನು ವಾಪಸ್ ಹುಬ್ಳಿಗೆ ಹೋಗಿ ಏನು ಮಾಡೋದು, ಇಲ್ಲೇ ಏನಾರ ಕೆಲಸ ಮಾಡೋಣ ಅಂತ ಅಂದ್ಕೊಂಡಾಗ ಹಾಸ್ಪಿಟ್ಲಲ್ಲಿ ಒಬ್ಬರು ಈ ಥರ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಒಂದು ಆ್ಯಡ್ ಬಂದಿತ್ತು, ಪತ್ರಿಕೆಯಲ್ಲಿ ಜಾಹೀರಾತು ಬಂದಿತ್ತು. ಅದನ್ನು ನೋಡಿಕೊಂಡು ಅಲ್ಲಿ ಸೇರಿಕೊಂಡೆ. ಆಮೇಲೆ ನಿಮ್ಮ ಹತ್ರ ಬಂದಿದ್ದೀನಿ ಸರ್ ನಾನು. ಆ್ಯಕ್ಟಿಂಗ್ ಮಾಡಿ ಏನು ಮಾಡ್ತೀಯಾ, ಚೆನ್ನಾಗಿ ಕೆಲಸ ಮಾಡು, ಇನ್ಮೇಲೆ ನೀನು ಆಫೀಸಲ್ಲಿ ಇರೋದು ಬೇಡ, ಕ್ರೈಮ್ ಡೈರಿ ತಂಡ ಇದೆ, ಆ ತಂಡದ ಜೊತೆಗೆ ಅವ್ರ ಜೊತೆಗೆ ನೀನು ಕೆಲಸ ಶುರು ಮಾಡ್ಕೋ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ರವಿ ಬೆಳಗೆರೆ ಅವರ ಸಂಸ್ಥೆಯಲ್ಲಿ ನನ್ನ ಕೆಲಸ ಪ್ರಾರಂಭ ಆಗಿದ್ದು ಕ್ರೈಮ್ ಡೈರಿ ಕಾರ್ಯಕ್ರಮದಿಂದ. ರಾಜ್ಯದ ಮೂಲೆ ಮೂಲೆಗಳಿಗೆ ಹೋಗಿ ಇಂಥ ಜಿಲ್ಲೆ, ಇಂಥ ತಾಲೂಕು, ಇಂಥ ಗ್ರಾಮ, ಇಂಥದ್ದು ಇಲ್ಲಿ ಹೋಗಿಲ್ಲ ಅನ್ನೋಂಗಿಲ್ಲ, ಎಲ್ಲ ಕಡೆ ರಾಜ್ಯದ ಎಲ್ಲ ಮೂಲೆಯೂ ಸುತ್ತಾಡಿದ್ದೀವಿ. ಒಳ್ಳೊಳ್ಳೆ ಸುದ್ದಿಗಳನ್ನು ತೊಗೊಂಡು ಬರ್ತಾಯಿದ್ವಿ. ಅದನ್ನು ಅವರೇ ವಾಯ್ಸ್ ಅವ್ರು ಕೊಟ್ಟು ಅದನ್ನು ಕ್ರೈಮ್ ಡೈರಿ ಮೂಲಕ ನಿಮಗೆ ಪ್ರೆಸೆಂಟ್ ಮಾಡ್ತಾಯಿದ್ರು. ಆದರೆ ಬಹಳ ಒಂದು ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಂದು ಅನುಭವಗಳೇನೆಂದರೆ, ಅವರು ಒಂದೇ ಮಾತು ಕೇಳ್ತಾರೆ, ನೋಡೋ ನಿನಗೆ ಎಷ್ಟು ಹೆಣಗಳನ್ನು ನೋಡಿದ್ಯಾ ನೀನು ಅಂತ. ಎಷ್ಟು ಹೆಣಗಳಂದರೆ ಏನು ಸರ್, ನಾ ಹೆಂಗೆ ಹೇಳಿ, ಅಲ್ಲ ಯಾರು ಸತ್ತಾಗ ಅವ್ರ ಮನೆಗೆ ಹೋಗಿರ್ತೀಯ ನೋಡಲಿಕ್ಕೆ, ಪರಿಚಯಸ್ಥರು ಯಾರು ನೋಡಿರ್ತೀನಿ. ಅದು ಬಿಟ್ಟರೆ ಆಕ್ಸಿಡೆಂಟ್ ಆಗಿರೋದು, ಮರ್ಡರ್ ಆಗಿರೋದು ಇಲ್ಲ ಸರ್, ಇದು ಯಾವುದು ನಾನು ಆ ಥರ ನೋಡಿದವನಲ್ಲ, ಇಲ್ಲಿವರೆಗೂ ಅಂಥದ್ದು ಯಾವುದು ನನ್ನ ಕಣ್ಣಿಗೆ ಬಿದ್ದಿಲ್ಲ. ಆಯಿತು, ಈಗ ನಾನು ಕ್ರೈಮ್ ಡೈರಿ ಟೀಮಿಗೆ ಕಳಿಸ್ತೀನಲ್ಲ, ನಿನಗಲ್ಲಿ ಎಲ್ಲ ಕಾಣಿಸ್ತವೆ. ಕೊಲೆ ಆಗಿದ್ದು ಕಾಣಿಸುತ್ತೆ, ಎನ್ಕೌಂಟರ್ ಆಗಿದ್ದು ಕಾಣಿಸುತ್ತೆ, ಕೊಚ್ಚ ಹಾಕಿರೋದು ಕಾಣಿಸುತ್ತೆ, ಸುಟ್ಕೊಂಡಿರೋದು ಕಾಣಿಸುತ್ತೆ, ನೇಣು ಹಾಕ್ಕೊಂಡಿರೋದು ಕಾಣಿಸುತ್ತೆ, ವಿಷ ಕುಡಿದಿರೋದು ಕಾಣಿಸುತ್ತೆ. ಎಲ್ಲ ಥರದ ಬೇರೆ ಬೇರೆ ರೀತಿಯಾದ ಹೆಣಗಳನ್ನು, ವಿಚಿತ್ರವಾದ ಹೆಣಗಳನ್ನು ನೀನು ನೋಡ್ತೀಯ. ನೋಡೋಕ್ಕೆ ನಿಂಗೆ ಧೈರ್ಯ ಇದೆಯೋ ಇಲ್ವೋ ಅಂತ ಕೇಳ್ತಾರೆ. ಖಂಡಿತ ಇದೆ ಸರ್, ಧೈರ್ಯ ಇದೆ ನನಗೆ. ಆಯ್ತು ಹಂಗಾರೆ ಕ್ರೈಮ್ ಡೈರಿಗೆ ಜಾಯ್ನ್ ಆಗು ಅಂತ ಹೇಳ್ತಾರೆ. ಕ್ರೈಮ್ ಡೈರಿಗೆ ಜಾಯ್ನ್ ಆಗ್ತೀವಿ. ದಿನ ಬೆಳಿಗ್ಗೆ ಎದ್ರೆ ಹೆಣ್ಣುಗಳು ನೋಡೋದು. ದಿನ ಬೆಳಗ್ಗೆದ್ರೆ ಅಲ್ಲಿ ಕೊಲೆ ಆಗಿದೆ, ಇಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ, ಇಲ್ಲಿ ಯಾರೋ ನೇಣು ಹಾಕ್ಕೊಂಡಿದ್ದಾರೆ, ಇಲ್ಲಿ ಯಾರೋ ವಿಷ ಕುಡಿದ್ದಾರೆ, ಇಲ್ಲಿ ಯಾರೋ ಮೈಗೆ ಬೆಂಕಿ ಹಚ್ಕೊಂಡು ಸುಟ್ಕೊಂಡಿದ್ದಾರೆ. ಈ ಥರದ್ದೇ ಹೆಣಗಳು ಬೆಳಿಗ್ಗೆ ಎದ್ರೆ. ಇದನ್ನು ಎಷ್ಟೋ ವರ್ಷಗಳ ಕಾಲ ನಾವು ಮಾಡಿದ್ವಿ. ಒಂದು ಒಳ್ಳೆಯ ಅನುಭವ ಸಿಕ್ತು. ಆಮೇಲೆ ಅದನ್ನೆಲ್ಲ ಹೇಗೆ ಮಾಡಬೇಕು, ಅದನ್ನು ಆ ಸುದ್ದಿನ ಹೇಗೆ ಕವರ್ ಮಾಡಬೇಕು, ಯಾವ ರೀತಿ ಅದನ್ನು ನಾವು ಸ್ಕ್ರಿಪ್ಟ್ ಮಾಡ್ಕೋಬೇಕು, ಅದನ್ನು ಹೇಗೆ ನಾವು ಧ್ವನಿ ಅದಕ್ಕೆ ಕೊಡಬೇಕು, ಯಾವ ಫ್ಲೋ ಅಲ್ಲಿ ಕೊಡಬೇಕು, ಯಾವ ಭಾವನೆಯಲ್ಲಿ ಕೊಡಬೇಕು, ಇದೆಲ್ಲವನ್ನು ನಾನು ಕಲ್ತಿದ್ದೆ ಕ್ರೈಮ್ ಡೈರಿಯಿಂದ. ಸುಮಾರು ವರ್ಷಗಳ ಜರ್ನಿ ಮಾಡಿದ್ವಿ. ಬಹಳ ಒಳ್ಳೆ ರೀತಿಯಲ್ಲಿ ನನಗೆ ಅನುಭವ ಆಯಿತು. ಮತ್ತು ಇನ್ನೊಂದು ಸಂಚಿಕೆಯೊಂದಿಗೆ ಬರ್ತೀನಿ. ನಮಸ್ತೆ.